ನಮಸ್ಕಾರ. ನಾನು ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ರೂಪಶ್ರೀ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ. ನೋಡೋಣ ಇವತ್ತಿನ ಕ್ವಿಕ್ ರೀಡಿಂಗ್ ಅಂದರೆ ಯಾರದ್ದು ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ. ಸೊ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ಸ್ಗೆಲ್ಲ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ಅಡಿಷ್ನಲ್ ಕಾಂಟ್ರಿಬ್ಯೂಟ್ ಮಾಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಲಿಂಗ್ ತೊಗೊಳ್ಬೇಕು ಅಥವಾ ರೀಡಿಂಗ್ ಬೇಕು ಅಂತಂದರೆ ಎವ್ರಿ ಮಂಡೇ ಸ್ಟಾರ್ಟ್ ಮಾಡ್ತೀನಿ ರಿಚುವಲ್ಸು, ಲೈಕ್ ಹೀಲಿಂಗ್ ರಿಚುವಲ್ ಎಲ್ಲ. ಸೊ ಮಂಡೇ ಸ್ಟಾರ್ಟ್ ಆಗುತ್ತೆ. ಬೇಕಂದರೆ ತೊಗೊಳ್ಬೋದು. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ. ಓಕೆನಾ? ಮತ್ತು ಇದು ಮೆಂಬರ್ಶಿಪ್, ಚಾನಲ್ ಮೆಂಬರ್ಶಿಪ್ ಅಂತ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಖಂಡಿತ ಜಾಯಿನ್ ಆಗಿ. ಅದ್ರ ಜೊತೆಗೆ ಸೂಪರ್ ಥ್ಯಾಂಕ್ಸ್ ಕೂಡ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಸೊ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಫಾರ್ ಯುವರ್ ಸೂಪರ್ ಥ್ಯಾಂಕ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡೋಣ ಇವತ್ತಿನ ರೀಡಿಂಗ್. ಸೊ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಬಾಬಾ ಪ್ಲೀಸ್ ಗೈಡ್. Past life. Okay. Deja vu, view, repeated patterns, karmic lessons. Okay. ಫಸ್ಟ್ ತೆಗ್ಬಿಡೋಣ ಕಾರ್ಡೆಲ್ಲ. ವಾಟ್ ಎಲ್ಸ್ ಬಾಬಾ? ಓಕೆ, ರಿಟರ್ನ್. Okay, second chance, opportunity, making amends. Okay, bluff. Okay, pretending, mask, ಎಕ್ಸಾಜರೇಷನ್. ಓಹೋ, ಈಗ ಓಕೆ ಗೊತ್ತಾಯಿತು. ಇದೇನಂತಂದರೆ, ಸೊ ಏನಂದರೆ ನಿಮ್ಮ ಲೈಫಲ್ಲಿ, ಓಕೆ ಇದು ಎಲ್ರಿಗೂ ಅನ್ವಯಿಸಲ್ಲ. ಸೊ ನಿಮ್ಮ ಲೈಫಲ್ಲಿ ಸದ್ಯದಲ್ಲೇ ಸದ್ಯದಲ್ಲೇ ಒಬ್ರದ್ದು ಎಂಟ್ರಿ ಇರುತ್ತೆ. ಓಕೆ, ಅವ್ರು ಹೆಂಗಿರುತ್ತೆ ಅಂದರೆ, ಅವರು ಪ್ರಿಟೆಂಡ್ ಮಾಡ್ತಾರೆ ಮಾಸ್ಕ್ ಹಾಕ್ಕೊಂಡು. ಏನಂದರೆ, ಇದು ನನ್ನ ಹೋದ ಜನ್ಮದ ಯು ಆರ್ ಮೈ ಲವ್ ಅಂತನೋ, ಅಥವಾ ಹೋದ ಜನ್ಮದಿಂದ ಒಂಥರ ಆವಾಗ ನಾವು ಜೊತೆಯಾಗಲಿಲ್ಲ, ಸೊ ಈಗ ಈ ಜನ್ಮದಲ್ಲಿ ದೇ ಆರ್ ರಿಟರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಡಿಕೆ ಮಾಡ್ತಾ ಇದ್ದಾರೆ ನೋಡಿ. ಸೆಕೆಂಡ್ ಚಾನ್ಸ್, ಆಪರ್ಚುನಿಟಿ, ಮೇಕಿಂಗ್ ಅಮೆಂಡ್ಸ್. ಸೊ ಅದಕ್ಕೋಸ್ಕರ ಹೋದ ಜನ್ಮದಲ್ಲಿ ನನಗೆ ಅಂದರೆ ಏನೋ ಶಾಸ್ತ್ರ ಕೇಳಿದ್ದೆ, ಅದು ಇದು ಹೇಳಿದಾರೆ ಈ ಥರ. ಸೊ ಜನ್ಮದಲ್ಲಿ ಲೈಕ್ ನಾವು ಜೊತೆ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗೊಂದು ಈ ಲೈಫಲ್ಲಿ ಆಗಿರೋಣ ಅಂತ ಹೇಳ್ಕೊಂಡು ಯಾರೋ ಬರ್ತಾರೆ. ಬಟ್ ಇಟ್ ಈಸ್ ಬ್ಲಫ್, ಸುಳ್ಳು ಅಂತ. ಇದು ಯಾರು ಎಲ್ರಿಗೂ ನಾ ಹೇಳಿದೆ ಅಲ್ವಾ, ಇದು ಯಾರೋ ಒಂದು 2-3 ಜನಕ್ಕೆ ಇರ್ಬೋದೇನೋ ಅಷ್ಟೇನೆ. ಸೊ ಓಕೆ,
ಅಂದರೆ ಫುಲ್ ಕತೆ ಹೇಳ್ತಾರೆ ನನ್ಗೆ. ಮತ್ತು ನಿಮ್ಮನ್ನ ಯಾವುದಾದ್ರೂ ಜಾಗಗಳಿಗೆಲ್ಲ ಕರ್ಕೊಂಡೋಗಿ ನಿಂಗೆ ನೆನಪು ಬರ್ತಾ ಇದೆಯಾ, ನಾವಿಲ್ಲಿ ಬಂದಿದ್ವಿ, ಆ ಥರನೂ ಇರ್ಬೋದು. ಏಕೆಂದರೆ ಇದಿದೆ ನೋಡಿ, ದೇಜಾವು ಪಾಸ್ಟ್ ಲೈಫ್ ಇದು ಅಂತ. ಸೊ ಇಲ್ಲಿಗೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಮಾನ್ಯುಮೆಂಟ್ ಇದಕ್ಕೆಲ್ಲ ನಿಂಗೆ ನೆನಪು ಬರ್ತಾ ಇದೆಯಾ, ಆ ಥರ ಅದು ಇದು ಅಂತ ಏನೋ ಒಂದು ಹೇಳಿ ನಿಮ್ಮನ್ನು ನಂಬಿಸೋ ಥರ ಮಾಡ್ಬೋದು. ಇದು ನಮ್ಮದು ಇದು ಚಾನ್ಸ್ ಇವಾಗ ನಾನು ಕೇಳಿದ್ದೀನಿ. ಸೊ ಇದು ಹೋದ ಜನ್ಮದಲ್ಲಿ ನಾವು ಚೆನ್ನಾಗಿರೋಕ್ಕಾಗಲಿಲ್ಲ. ಸೊ ಇವಾಗ ಈ ಸಲ ಆಗೋಣ ಅಂತ ಹೇಳಿ ನಿಮ್ಮ ಪಾರ್ಟ್ನರು ಆಗೋರು ಬರಬಹುದು. ಹುಷಾರ್, ಬ್ಲಫ್ ಅಂತಾನೆ ಬರ್ತಾ ಇದೆ ಆಯಿತಾ. ಆ ಥರ ಯಾರು ಹೇಳಿದ್ರೆ ಹುಷಾರಾಗಿರಿ. ಓಕೆ, ವಾಟ್ ಎಲ್ಸ್ ಬಾಬಾ? ಟ್ರ್ಯಾಪ್ಡ್. ಓಕೆ, ನೀವೇನಾದರೂ ಒಪ್ಕೊಂಡ್ರೆ ಯು ವಿಲ್ ಬಿ ಸ್ಟಕ್, ಟೈಟ್ ಡೌನ್, ಕ್ಯಾಪ್ಟಿವ್ ಮಾಡ್ತಾರೆ. ಸೊ ಇದು ಭಾಳ ಡೇಂಜರ್, ತುಂಬ ಡೇಂಜರ್ ಎನರ್ಜಿ ನಂಗೆ ಬರ್ತಾ ಇರೋದು ಆಯಿತಾ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಹೇಳ್ತೀನಿ, ಯಾರೂ ಲೈಕ್ ನಿಮ್ಮನ್ನ ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಹೇಳ್ತೀನಿ, ಓದ್ತಾ ಇದ್ದೀರಾ, ಚಿಕ್ಕ ಮೇ ಬಿ ಯು ಆರ್ ಇನ್ 10th 11th 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ. ಸೊ ಈ ಥರ ಟ್ರ್ಯಾಪ್ ಮಾಡಿ ಯಾವುದೋ ಜನ್ಮದ್ದು ಅದು ಇದು ಅಂತೆಲ್ಲ ಹೇಳ್ಬೋದು. ಹುಷಾರ್ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ವಾಟ್ ಎಲ್ಸ್ ಬಾಬಾ? ಹಾರ್ಟ್ ಫಾಗ್. ಓಕೆ, ಮಿಕ್ಸ್ಡ್ ಸಿಗ್ನಲ್, ಬ್ಲಾಕ್ಡ್ ಎಮೋಷನ್ಸ್, ಮೆಸ್ಡ್ ಅಪ್. ತುಂಬ ಹುಷಾರಾಗಿರಿಪ್ಪ, ಇದು ಏನು ಗೊತ್ತಾಗ್ತಾ ಇಲ್ಲ ಇದು. ಟೆಲಿಂಗ್ ಯು. ಆ್ಯಂಡ್ ನಿಮಗೆ ಎದುರಿಗೆ ನೋಡೋದಕ್ಕೆ ನಿಮ್ಗೇನೂ ಗೊತ್ತಾಗೋದಿಲ್ಲ ಆಯಿತಾ. ಇದು ತುಂಬ ಒಂಥರ ಹೆವಿ ಅಲ್ಲ, ಫಿಯರ್ಫುಲ್ ಎನರ್ಜಿ ಬರ್ತಾ ಇದೆ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ. ಎಸ್ಪೆಷಲಿ ಗರ್ಲ್ಸ್, ಯಂಗ್ ಲೇಡೀಸ್, ಬಿ ಕೇರ್ಫುಲ್. ಓಕೆ, ಮಿಕ್ಸ್ಡ್ ಸಿಗ್ನಲ್ ಇರುತ್ತೆ, ಯೋಚನೆ ಮಾಡಿ ಆಯಿತಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಇದು ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾರೆ ಅಂದರೆ ನಿಮಗೆ ಅರ್ಥ ಆಗುತ್ತೆ, ಲೈಕ್ ಯಾತಕ್ಕೆ ಈ ಥರ ಒಂದೊಂದು ಸಲ ಒಂದೊಂದು ಥರ ಬಿಹೇವ್ ಮಾಡ್ತಾರಲ್ವ ಮಾತು ಎಲ್ಲ ಅಂತ. ಯಾತಕ್ಕೆ ಅಂತಂದರೆ ಇದು ಪರ್ಸನ್ನೇ ಬ್ಲಫ್ ಪರ್ಸನ್, ನಿಮ್ಮನ್ನು ಟ್ರ್ಯಾಪ್ ಮಾಡಿ ನಿಮ್ಮನ್ನ ಕಟ್ಟಾಕಕ್ಕೆ. ಕ್ಯಾಪ್ಟಿವ್ ಹೇಳ್ತಾ ಇದ್ದಾರೆ ಇಲ್ಲಿ ವರ್ಡು ಆಯಿತಾ, ವೆರಿ ಕ್ಲಿಯರ್, ಕ್ಯಾಪ್ಟಿವ್. ತುಂಬ ಹುಷಾರಾಗಿರಿ. ಎಸ್ಪೆಷಲಿ ಹೇಳ್ತೀನಿ, ಯಂಗ್ಸ್ಟರ್ಸ್, ಎಸ್ಪೆಷಲಿ ಗರ್ಲ್ಸ್, ಯಂಗ್ ಲೇಡೀಸ್, ಬಿ ಕೇರ್ಫುಲ್. ಈ ಥರ ಲವ್ ಗಿವ್ ಅಂದ್ಕೊಂಡು ಯಾರಾದರೆ, ಎಸ್ಪೆಷಲಿ ಈ ಥರ ಎಲ್ಲ ಹೇಳಿದ್ರೆ, ಯಾವುದೋ ಹಳೆ ಜನ್ಮದ್ದು ನಮ್ಮ ರಿಲೇಷನ್ ಅವಾಗ ಕಂಪ್ಲೀಟ್ ಆಗಲಿಲ್ಲ, ಏನೋ ಪ್ರಾಬ್ಲಮ್ ಆಗಿಬಿಡ್ತು, ಸೊ ಇವಾಗ ಸೆಕೆಂಡ್ ಚಾನ್ಸ್ ದೇವ್ರು ಕೊಟ್ಟಿದ್ದಾರೆ, ಸೊ ಬನ್ನಿ ನಾವು ಚೆನ್ನಾಗಿರೋಣ ಅಂತೆಲ್ಲ ಹೇಳಿದ್ರೆ, ಇಲ್ಲ, ಬಿ ಕೇರ್ಫುಲ್. ಓಕೆ, ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ನೀವು ಫಸ್ಟು ಹೇಳ್ತೀನಿ, ಆ ಥರ ಯಾರು ಮಾಡಿದ್ರೆ ಒಬ್ಬರು ಯಾರನ್ನಾದರೂ ಕಾನ್ಫಿಡೆನ್ಸಿಗೆ ತೊಗೊಳ್ಳಿ. ಐ ಆಮ್ ಟೆಲಿಂಗ್ ಯು ವೆರಿ ಸೀರಿಯಸ್ಲಿ, ಕಾನ್ಫಿಡೆನ್ಸಿಗೆ ತೊಗೊಳ್ಳಿ. ಅಂದರೆ ಮನೇಲಿ ಯಾರು ಇರ್ಬೋದು, ಸಪೋರ್ಟ್ ಯಾರು ಮಾಡ್ತಾರೆ ನಿಮಗೆ, ನಿಮ್ಮ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳಿ. ಇದೆಲ್ಲ ತಮಾಷೆ ಅಲ್ಲ ಲೈಫು ಆಯಿತಾ. ಈ ಥರನೇ ಮಿಸ್ಲೀಡ್ ಆಗೋದೇ ಮಕ್ಕಳು. ಈ ಥರ ಏನೋ ಹೇಳ್ತಾರೆ, ಬಟ್ ಅವರು ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ, ಬಟ್ ತುಂಬ ಮೋಸ ನಡೀತಾ ಇದೆ, ಜೋಪಾನ ಅಂತ ಹೇಳ್ತಾ ಇದ್ದಾರೆ.
ಓಹೋ ಮೈ ಗುಡ್ನೆಸ್, ನೋಡಿ ಇಂಟಿಮೆಸಿ. ಸೊ ಬಾಂಡಿಂಗ್, ಸೆನ್ಷಿಯಲ್, ಕನ್ಫೈಡಿಂಗ್, ಏನಂದರೆ ತುಂಬ ನಿಮ್ಮ ಹತ್ರ ಆಗಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಯಾವುದೋ ಜನ್ಮದ ಕತೆ ಎಲ್ಲ ಹೇಳಿಬಿಟ್ಟು ನಿಮ್ಮನ್ನು ಟ್ರ್ಯಾಪ್ ಮಾಡಿ, ಪ್ಲಸ್ ನಿಮ್ಮನ್ನ ಅಂದರೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ ಅವ್ರನ್ನ ಬಿಟ್ಟರಿಲ್ಲ ಅನ್ನೋ ಥರ ಅವ್ರನ್ನವರು ಪ್ರಿಟೆಂಡ್ ಮಾಡ್ತಾರೆ. ತುಂಬ ಬ್ಲಫ್, ಅದನ್ನೇ ಹೇಳ್ತಾ ಇರೋದು. ತುಂಬ ಎಕ್ಸಾಜರೇಟ್ ಮಾಡಿ ಅವ್ರನ್ನವರು ಹೀರೋ ಥರ. ಗಾಡ್. ಓಕೆ, ಬಟ್ ತುಂಬ ಸ್ಕೇರಿ ಇದೆ ಇದು ಎನರ್ಜಿ. ಯಾರ್ಯಾರು ಇರ್ಬೋದು, ಮಕ್ಕಳು ತುಂಬ ಕೇರ್ಫುಲ್ಲಾಗಿರಿ. ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳಿ, ಇಲ್ಲದ್ದೆಲ್ಲ ತೊಂದರೆಗೆ ಸಿಗಾಕೊಳ್ಳೋಕೆ ಹೋಗ್ಬಿಡಿ. ಏಕೆಂದರೆ ಇದು ತೊಂದರೆನೇ ಅಂತ ಹೇಳ್ತಾ ಇದ್ದಾರೆ, ವೆರಿ ಕ್ಲಿಯರಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ತೊಂದರೆ ತೊಂದರೆ ತೊಂದರೆ, ಪ್ರತಿ ಕಾರ್ಡು ಹಾಗೆ ಬರ್ತಾ ಇದೆ. ಓಕೆ, ಟೈಮ್. ಓಕೆ, ಇಲ್ಲಿ ವೇಟಿಂಗ್, ಸೈಕಲ್ಸ್, ಮೊಮೆಂಟ್ಸ್. ಸೊ ನನಗಿಲ್ಲಿ ಕಾಣ್ತಾ ಇರೋದು, ಟೈಮ್ ಕೊಟ್ಟಿರ್ಬೋದು ನಿಮಗೆ. ಓಕೆ, ಲೈಕ್ ವೆಯ್ಟ್ ಮಾಡ್ತಾ ಇದ್ದಾರೆ. ಲೈಕ್ ನೀವು ಹೇಳಿರ್ಬೋದು, ಲೈಕ್ ಈ ಥರ ಇಂಥ ಟೈಮಿಗೆ ಈ ಥರ ಬರ್ತೀನಿ ನಾನು ಅಂತನೋ, ಹೊಟ್ಟೋಗೋಣ ಅಂತನೋ ಏನೋ ಮಾತಾಡಿದ್ದೀರಾ. ಇದು ಯಾರು, ನಾನು ಹೇಳಿದ್ನಲ್ವಾ, ಇದೊಂದು ಯಂಗ್ಸ್ಟರ್ಸ್, ಯಂಗ್ ಲೇಡೀಸ್ ಎಸ್ಪೆಷಲಿ, ಪ್ಲೀಸ್ ಬಿ ಕೇರ್ಫುಲ್, ಆಯಿತಾ? ತುಂಬ ಹುಷಾರಾಗಿರಿ. ಏನಾದರೂ ಆ ಥರ ಹೊಟ್ಟೋಗೋಣ ಮನೆಯಿಂದ ಅದು ಇದು ಅಂತ ಏನಾದ್ರು ಮಾತಾಡಿದರೆ ಖಂಡಿತ ಡ್ರಾಪ್ ಮಾಡಿ. ನಿಮ್ಮ ಆ ಥರ ಏನಾದ್ರು ಒಂದು ಮನಸ್ಸಿಗೂ ತಂದ್ಕೋಬೇಡಿ. ಹೇಳ್ತಾ ಇದ್ದೀನಿ, ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಟ್ರ್ಯಾಪಿಂಗ್ ಅಂತ ಬರ್ತಾ ಇದೆ. ಬಿ ಕೇರ್ಫುಲ್. ನಿಮಗೆ ಟೈಮ್ ಕೊಟ್ಟಿದ್ದಾರೆ ಅಂತೆ, ಆಯಿತಾ? ಟೈಮ್ ಕೊಟ್ಟಿದ್ದಾರೆ. ಇಷ್ಟು ದಿವಸದೊಳಗೆ ಅಥವಾ ಇಷ್ಟು ಟೈಮ್ ಒಳಗೆ ಬಂದ್ಬಿಡು, ಹೊಟ್ಟೋಗೋಣ ಅಂತನೋ ಏನೋ ನಿಮಗೆ ಹಚ್ಕೊಟ್ಟಿರಬೇಕು, ಹೇಳಿರಬೇಕು. ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ ನಿಮಗೆ. ಅಂದರೆ ಇಲ್ಲ ನಾ ಹೋಗಲೇಬೇಕು ಇವಾಗ, ಹಾಗೆ ಹೀಗೆ ಅಂತ. ಅಂದರೆ ನಿಮಗೆ ಟೆನ್ಷನ್ ಆಗಬೇಕು, ಈ ಕಡೆ ಹೋಗಲೂಬೇಕು, ಆ ಕಡೆ ಅಲ್ಲಿದು ಟೆನ್ಷನ್ ಒಂಥರ. ಸೊ ತುಂಬ ಕೇರ್ಫುಲ್ಲಾಗಿರಿ, ಹೇಳ್ತಾ ಇದ್ದೀನಿ. ಓಕೆ, ವಾಟ್ ಎಲ್ಸ್ ಬಾಬಾ? ನೋಡಿದ್ರಾ? ಇನ್ಫ್ಲೂಯೆನ್ಸಸ್, ಅಟ್ಯಾಚ್ಮೆಂಟ್ಸ್, ಥರ್ಡ್ ಪಾರ್ಟೀಸ್, ಪೀರ್ಸ್. ಸೊ ಈ ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಅವರು ಥರ್ಡ್ ಪಾರ್ಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾ ಹೇಳ್ತಾ ಇರೋದು ಏನು ಅಂತ? ಸೊ ನಿಮಗೆ ಮೋಸ ಮಾಡೋದೇ ಅಷ್ಟೇ ಮೇಯ್ನು. ನಿಮ್ಮನ್ನು ಒಂದು ಅಟ್ಯಾಚ್ಮೆಂಟ್ ಮಾಡಿ, ನಿಮ್ಮನ್ನು ಟ್ರ್ಯಾಪ್ಗೆ ಹಾಕಿ, ನಿಮ್ಮನ್ನು ಇನ್ನೇನು ಹೇಳೋದು, ನನಗೆ ಒಂಥರ ಬೇಜಾರಾಗ್ತಾ ಇದೆ. ಇದು ತುಂಬ ಹುಷಾರಮ್ಮ ಮಕ್ಕಳ, ಯಾರಂತ ಗೊತ್ತಿಲ್ಲ. ತುಂಬ ಕೇರ್ಫುಲ್ಲಾಗಿರಿ. ಎಸ್ಪೆಷಲಿ ಹೇಳ್ತೀನಿ, ಯಂಗ್ಸ್ಟರ್ಸ್ ಪ್ಲೀಸ್ ಟೇಕ್ ಕೇರ್, ಆಯಿತಾ? ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾರ್ದೋ ಪೇರೆಂಟ್ಸ್ ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿರ್ತಾರೆ, ಯಾರ್ದೋ ಕೈಗೆ ಸಿಗಾಕೊಂಡು ನರಳ್ತೀರಾ. ನೀವು ನರಳೋದಲ್ಲದೆ ನಿಮ್ಮ ಪೇರೆಂಟ್ಸು ನರಳ್ತಾರೆ ಆಮೇಲೆ. ಆ್ಯಂಡ್ ನೋಡ್ತಾ ಇದ್ದೀವಿ ನಾವೆಲ್ಲ ಇವಾಗ ನ್ಯೂಸ್ಗಳು ಯಾವ್ಯಾವ ಥರ ಬರ್ತಿದೆ ಹೇಗೆ ಅಂತ. ದಯವಿಟ್ಟು ಮಕ್ಕಳ ಹುಷಾರಾಗಿರಿ, ಆಯಿತಾ? ಖಂಡಿತ ಹುಷಾರಾಗಿರಿ. ಈ ಥರ ಎಲ್ಲ ಯಾರೋ ಇದ್ದಾರೆ ಅಂದ್ರೂ ಕೂಡ ಫ್ಯಾಮಿಲಿಲಿ ಹೇಳಿರಿ. ಆ ಥರ ಎಲ್ಲ ಹೋಗೋ ಪರಿಸ್ಥಿತಿ ತಂದ್ಕೊಳ್ಳೇಬೇಡಿ ಎಲ್ಲೂ. ಏಕೆಂದರೆ ಇದು ಟ್ರ್ಯಾಪ್ ಅಂತ ಬರ್ತಾನೇ ಇದೆ ಪದೇ ಪದೇ. ಓ ಗಾಡ್. ಓಕೆ, ಇನ್ನೊಂದು ತೆಗ್ದುಬಿಡೋಣ. ಅಡ್ವೈಸ್ ಈಗಂತೂ ಗೊತ್ತಾಗಿದೆ ಏನಂತ. ಸೊ ಏನು ಅಡ್ವೈಸ್ ಕೊಡ್ತೀರಾ ಬಾಬಾ? ಇನ್ನೇನಪ್ಪ? ಐ ಕ್ಯಾನ್ ಲಿಟ್ರಲಿ ನಾನು ನೋಡ್ತಾ ಇದ್ದೀನಿ, ಹುಡುಗಿ ಲೈಕ್ ಬಿಡಿಸ್ಕೊಂಡು ವಾಪಸ್ ಬರೋದಕ್ಕೆ, ಬಟ್ ಬರೋಕ್ಕಾಗ್ತಾ ಇಲ್ಲ. ಓಕೆ, ಆ ಥರ.
ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ಅಂದರೆ ಇವಾಗ ನೀವು ನೋಡಿ, ಯಾರಿಗೆ ಗೊತ್ತಾಗ್ತು ಇವಾಗ ದೇವರು ನೀವು ದೇವ್ರನ್ನು ಬ್ರೇಕ್ ಆಯಿತು. ನೀವು ದೇವ್ರನ್ನು ನಂಬಿದ್ದೀರಾ, ಜೊತೆಗೆ ನಿಮ್ಮ ಪೇರೆಂಟ್ಸ್ ದೇವ್ರು ನಂಬಿದ್ದಾರೆ, ಆಯಿತಾ. ಸೊ ನೀವು ಮಾಡ್ತಿರೋ ಸ್ಟೆಪ್ ಖಂಡಿತ ಬರೀ ಮಾತ್ರ ಅಲ್ಲ, ಫ್ಯಾಮಿಲಿಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟ್ ಅಂದರೆ ನೀವು ಜಡ್ಜ್ ಮಾಡಬೇಕು ಇವಾಗ. ಈ ಮನುಷ್ಯ ಯಾವ ಥರ ಅಂತ ಜಡ್ಜ್ ಮಾಡಬೇಕು. ಬಿ ಕೇರ್ಫುಲ್. ಮನೆ ವಿಷಯ ಆಗಲಿ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಈವಿಲ್ ಸ್ಪಿರಿಟ್ ನೋಡಿ ಹೇಳೋದು ಬೇಡ ಅಂತ ಕಟ್ಟಾಗೋಯ್ತು, ಆಯಿತಾ. ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಕೇರ್ಫುಲ್ ಆಗಿರಿ ಹೇಳ್ತಾ ಇದ್ದೀನಿ. ಇದು ಥರ್ಡ್ ಪಾರ್ಟಿ ಇದು ಅಂತಾನೆ ಸಿಚುಯೇಷನ್ ಇದೆ. ಸ್ವಲ್ಪ ನೀವು ಇದು ಜಡ್ಜ್ಮೆಂಟ್ ಇವಾಗ ನಿಮ್ಮ ಕೈಯಲ್ಲಿರೋದು ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಟೈಮ್ ಕೊಟ್ಟಿದ್ದಾರೆ ಅಥವಾ ಹೆದರಿಸಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ನೀವೇನಾದರೂ ಹೋದರೆ ಟ್ರ್ಯಾಪಿಗೆ ಸಿಗಾಕೋತೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಕೇರ್ಫುಲ್ ಆಗಿರಿ. ಏನೇ ಇದ್ದರೂ ಶೇರ್ ಮಾಡಿ, ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಆಯಿತಾ. ಜೋಪಾನಪ್ಪ, ಅಷ್ಟೇ ಹೇಳ್ಬೋದು. ಸೊ ಯಾರೇ ಇದ್ದರೂ ಆ ಥರ ಎಲ್ಲ ಹೇಳಿದ್ರೆ ಜನ್ಮದ ಬಂಧನ ಅದು ಇದು ಅಂತೆಲ್ಲ ಹೇಳಿ ಮಾತಾಡಿ ಪುಸ್ಲಾಯಿಸಿ ಬಂದ್ಬಿಡು ಅಂತ ಅನ್ನೋದಾಗಲಿ, ತುಂಬ ಇಂಟಿಮೇಟ್ ಆಗೋಕ್ಕೆ ನಿಮ್ಮ ಹತ್ರ, ಕ್ಲೋಸ್ ಆಗೋಕ್ಕೆ ನಿಮ್ಮ ಹತ್ರ ಪ್ರಯತ್ನ ಪಡ್ತಾ ಇದ್ದರೆ ತುಂಬ ಹುಷಾರಾಗಿರಿ. ಯಾಕೆ ಅಂದರೆ ಅವ್ರದ್ದು ಬಿಸ್ನೆಸ್ಸೇ ಅದು ಅಂತ ಹೇಳ್ತಾ ಇದ್ದಾರೆ ದೇವರು, ಆಯಿತಾ. ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲಿಗೆ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.